ಎಚ್ಚರ ಅಂತ ಸಾರ್ತಾ ಇದೆ. ಕಾರಣ ಇಷ್ಟೇ, ಸ್ವಲ್ಪ ಯಾಮಾರಿದ್ರು ಸಾಕು ನಿಮ್ಮ ಮನೆಗೆ ಬರ್ತಾರೆ ನಕಲಿ ಸಿಸಿಬಿ ಟೀಮ್. ಮತ್ತೆ ಆ ಸಿಸಿಬಿ ಟೀಮ್ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಪವರ್ ಟಿವಿ ನಿಮಗೆ ನೀಡುತ್ತೆ. ಬಿಬಿಎಂಪಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಕಲಿ ಸಿಸಿಬಿ ಆಫೀಸರ್ಸ್. ಐ ರಿಪೀಟ್, ಬಿಬಿಎಂಪಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಕಲಿ ಸಿಸಿಬಿ ಅಧಿಕಾರಿಗಳು. ಪ್ರತಿ ತಿಂಗಳು ನೌಕರರ ಸಹಕಾರ ಸಂಘದ ಅಧ್ಯಕ್ಷನಿಗೆ ನೀಡಲೇಬೇಕು ಮಾಮೂಲಿ. ಲಂಚ ಇಲ್ಲದೆ ಹೋದರೆ, ಭ್ರಷ್ಟಾಚಾರ ಇಲ್ಲದೆ ಹೋದರೆ ಇಲ್ಲಿ ನಕಲಿ ಸಿಸಿಬಿ ಆಫೀಸರ್ಸ್ ನಿಮಗೆ ಮುತ್ತಿಗೆ ಹಾಕೊಂಡ್ಬಿಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕರ್ತವ್ಯ ಲೋಪದ RTI ಅರ್ಜಿ ಬರುತ್ತೆ. ಇದರ ಮಾಸ್ಟರ್ ಮೈಂಡ್ ಬೇರಾರು ಅಲ್ಲ, ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಅಮೃತ್ ರಾಜ್. ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ ಅನ್ನೋ ಗುರುತರ ಆರೋಪ ಇದೆ ಈತನ ಮೇಲೆ. ನಕಲಿ ಸಿಸಿಬಿ ತಂಡದ ಸಮೇತ ಸಿಕ್ಕಿಬಿದ್ದಿದ್ದಾನೆ ಅಮೃತ್ ರಾಜ್ ನೇತೃತ್ವದ ನಕಲಿ ಸಿಸಿಬಿ ತಂಡದ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಆ FIR ಪ್ರತಿಯನ್ನ ತಾವು ಪವರ್ ಟಿವಿ ಸ್ಕ್ರೀನಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರಾಜಗೋಪಾಲ್ ನಗರ ಠಾಣೆಯಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾನೆ ಅಮೃತ್ ರಾಜ್. ಸದ್ಯ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದ್ದಾನೆ, ಹರಸಾಹಸ ಪಡ್ತಾ ಇದ್ದಾನೆ. ಯಾರೇ ಅದು ಅಮೃತ್ ರಾಜ್? ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ನಾವೊಂದು ರೆಕ್ಟ್ಯಾಂಗಲ್ ಎಲ್ಲೋ ರೆಕ್ಟ್ಯಾಂಗಲಲ್ಲಿ ತೋರಿಸ್ತಾ ಇದ್ದೀವಲ್ಲ, ಮಾರ್ಕ್ ಮಾಡಿ, ಅದೇ ಆಸಾಮಿ ಅಮೃತ್ ರಾಜ್. ಆತನ ಜೊತೆಗೆ ಒಂದಿಷ್ಟು ಆತನ ಸಹಚರರಿದ್ದಾರೋ, ಒಟ್ಟಿನಲ್ಲಿ ಯಾರೋ ಇದ್ದಾರೆ. ಒಟ್ಟಿನಲ್ಲಿ ಯಾವ ರೀತಿ ಈತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಪವರ್ ಟಿವಿ ಹದ್ದಿನ ಕಣ್ಣನ್ನಿಟ್ಟಿತ್ತು. BBMP ನೌಕರನ್ನ ಎಚ್ಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸುದ್ದಿಯನ್ನು ನಾವು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಓಕೆ, ಆಡ್ ಆನ್ ಟು ದಿಸ್ ಸಮ್ ಮೋರ್ ಅಪ್ಡೇಟ್ಸ್. ನಕಲಿ ಸಿಸಿಬಿ ತಂಡದ ನಾಯಕ ಅಮೃತ್ ರಾಜ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಅಮೃತ್ ರಾಜ್ಗೆ ಸಹಕಾರ ನೀಡಿದ BBMP ಡಿ ಗ್ರೂಪ್ ನೌಕರರು ಸಿಸಿಬಿ ಅಧಿಕಾರಿ ಅಂತ ಹೇಳಿ ರಮೇಶ್ ಮನೆಗೆ ತೆರಳಿದ್ರು. ರವಿ ಅನ್ನೋ ಆಸಾಮಿ ಸಿಸಿಬಿ ಅಧಿಕಾರಿ ನಾನು ಅಂಥೇಳಿ BBMP ನೌಕರ ರಮೇಶ್ ಅವರ ಮನೆಗೆ ತೆರಳುತ್ತಾರೆ. ರವಿ, ನನ್ನ ಹೆಸರು ರಾಮ್, ಸಿಸಿಬಿ ಅಧಿಕಾರಿ ಅಂತ ಹೇಳಿ ಧಮಕಿ ಹಾಕಿರ್ತಾನೆ ಈ ರವಿ. ಪ್ರಕರಣದಲ್ಲಿ A1 ಆರೋಪಿ ಆಗಿರೋ BBMP ಡಿ ಗ್ರೂಪ್ ನೌಕರ ರವಿ. ಓಕೆ, ಯಾರು ಅದು ರವಿ ಅಂದರೆ ಈತನೇ ರವಿ. ನೋಡ್ತಿದ್ದೀರಲ್ಲ, ಅಲ್ಲಿ ಏನು ದೊಡ್ಡ ಸಮಾಜ ಸುಧಾರಕನ ಥರ ಪೋಸ್ ಕೊಡ್ತಾ ಇರುವಂಥ ಆಸಾಮಿ ಆತನೇ ರವಿ, ನಕಲಿ ಸಿಸಿಬಿ ಆಫೀಸರ್. ಅಂದರೆ ಇವರೆಲ್ಲ ಅಮೃತ್ ರಾಜ್ ಹೇಳಿದ ಹಾಗೆ ಕೆಲಸ ಮಾಡಿಕೊಂಡು ಬರೋ ನೌಕರರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು, ದಿಮಾಗ್ ತೋರಿಸ್ಕೊಂಡು, ಕೊಬ್ಬು ಪ್ರದರ್ಶನ ಮಾಡಿ ಅವರ ಆಸೆ ಆಮಿಷಗಳನ್ನು, ಲಂಚ ಭ್ರಷ್ಟಾಚಾರವನ್ನು ಯಾವ ರೀತಿ ಸಮಾಜದಲ್ಲಿ ಅವ್ಯಾಹತವಾಗಿಡಬೇಕು ಅಂತ ಇವರೆಲ್ಲ ಪಣ ತೊಟ್ಟಂಥವ್ರು. ಸೋ ಕಾಲ್ಡ್ ಸಮಾಜ ಸುಧಾರಕರ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾನೆ. ಆದರೆ ನಿಜವಾದ ಬಣ್ಣ, ಅಸಲಿ ಬಣ್ಣ ಪವರ್ ಟಿವಿಯಲ್ಲಿ ಬಟಾ ಬಯಲಾಗಿದೆ. BBMP ನೌಕರ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಗೆ ಹೆಂಗ್ ಡೌಟ್ ಬಂತು ಇವ್ರು ನಕಲಿ ಅಧಿಕಾರಿಗಳು, ನಕಲಿ ಸಿಸಿಬಿ ಅಧಿಕಾರಿಗಳು ಅಂತ ಹೇಳಿ? ಸರ್, ಇವರು ನನಗೆ ಏನಾಯ್ತು ಅಂದ್ರೆ ಸರ್, ಜನವರಿ 3ನೇ ತಾರೀಕು ಬೆಳಿಗ್ಗೆ 9:45 ಗಂಟೆಗೆ ನಾನು ಮನೆ ಒಳಗಡೆ ಇದ್ದೆ ಸರ್. ಯಾರು ಬಂದು ಬೆಲ್ ಮಾಡಿದ್ರು. ಓಕೆ, ಬೆಲ್ ಮಾಡಿದಾಗ ನಮ್ಮ ಮನೆಯವ್ರು ಆಚೆ ಹೋಗಿ ಹೇಳಿದ್ರು, ಮಾಡಿದ್ರು ಈ ತರ ಯಾರೋ CCB ಪೊಲೀಸರು ಅಂತ ಬಂದಿದ್ದಾರೆ, ಬಂದಿದ್ದು. ಆಮೇಲೆ ನಾನು ಆಚೆ ಹೋಗಿ ಕೇಳಿದೆ ಯಾರು ಅಂತ. ಈ ತರ CCB ರಾಮು ಅಂತೇಳಿ ಅಧಿಕಾರಿ, ಇನ್ನೊಬ್ಬ ಪವನ್ ಕಾಶಿನಾಥ್ SP ಸಾಹೇಬ್ರು ಡ್ರೈವರ್ ಇವರು ಅಂತೇಳಿ ಪರಿಚಯ ಮಾಡ್ಕೊಂಡ್ರು. ಆಮೇಲೆ ಸ್ವಲ್ಪ ಆಚೆ ಬನ್ನಿ ಮಾತಾಡ್ಬೇಕಂದ್ರು. ಸರ್, ಆಚೆ ಬಂದು ಮಾತಾಡೋಂಥದ್ರಲ್ಲಿ ಕಳ್ತನ ಕೆಲಸ ಏನು ಮಾಡಿಲ್ಲ, ಬನ್ನಿ ಒಳಗಡೆ ಮಾತಾಡಿಲ್ಲ, ಫ್ಯಾಮಿಲಿ ಇದಾರೆ ಸರ್. ಫ್ಯಾಮಿಲಿ ಇದ್ರು ಸರ್, ಫ್ಯಾಮಿಲಿ ಗೊತ್ತಿಲ್ಲದ್ರೆ ಯಾವ್ದು ಕಳ್ತನ ಕೆಲಸ ಮಾಡಲ್ಲ ನಾವು, ಬನ್ನಿ ನೀವು ಒಳಗಡೆ ಕೂತ್ ಮಾತಾಡಿ ಅಂತ ಹೇಳಿ ಕರೆದೆ. ಒಡೆ ಕರೆದು ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ನಾಗರಾಜ್ ಅನ್ನೋರು ನನ್ನ ಮೇಲೆ CCBಗೆ 80,000 ರೂಪಾಯಿ ಇಸ್ಕೊಂಡು ಮೋಸ ಮಾಡಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಕಾಶಿನಾಥ್ SP ಸಾಹೇಬ್ರು ಬರಕ್ ಕಳ್ಸಿದ್ದಾರೆ, ನೀವು ನಮ್ ಜೊತೆ ಬರ್ಬೇಕು ಅಂತ ಕೇಳಿದ್ರು. ಆಮೇಲೆ ಯಾರಿಗೋ ಫೋನ್ ಮಾಡಿಕೊಟ್ರು. ಆಮೇಲೆ ವ್ಯಕ್ತಿ ಫೋನ್ ಮಾಡಿದ್ರೆ, ಅದೇ ನೀವು 80,000 ಇಸ್ಕೊಂಡ್ರಲ್ಲ ನನ್ನ ಹತ್ರ, ಹಂಗೆ ಅಲ್ಲಪ್ಪ ನೀನ್ ಯಾರು, ನನಗೆ ಗೊತ್ತಿಲ್ಲ, ಪರಿಚಯ, ನೀವ್ ಯಾರು ನನಗೆ ಗೊತ್ತಿಲ್ಲ, ನಾಗರಾಜ್ ಯಾರು ಗೊತ್ತಿಲ್ಲ, ಕಿರಣ್ ಖಂಡ್ ಯಾರು ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾನು ಫೋನ್ ವಾಪಸ್ ಕೊಟ್ಟೆ. ಅದಾದ್ಮೇಲೆ ಆಮೇಲೆ ನಿಮ್ ಮಕ್ಳು ಎಲ್ಲಿ ಓದ್ತಾರೆ,
ಹ್ಮ್ ಯಾವ ಕಾಲೇಜು ಹ್ಮ್ ಮಗಳೆಲ್ಲ ಓದ್ತಾಳೆ ಹ್ಮ್ ಹ? ಎಲ್ಲ ನಾನು ವಿಷಯ ಹೇಳಿದೆ ಸರ್, ಇಂತಿಂತ ಕಾಲೇಜ್ ಓದ್ತಾ ಇದ್ದಾರೆ, ವಿದ್ಯಾಸೌಧದಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ, ಹಾ. ಜಾಳಿ ಕ್ಲಾಸ್ ಅಲ್ಲಿ. ಅಲ್ಲ, ನನ್ನ ಅವ್ರ ಮಗಳು ಉದ್ದೇಶ ಶಾಂತಿ ಏನು? ಧರ್ಮದವರು. ಅದನ್ನ ಕೇಳೋ ಉದ್ದೇಶ ಏನಾಗಿತ್ತು ಅವ್ರದ್ದು? ಅದೇ ಇವ್ರು ಏನಂದ್ರೆ ನನ್ ಎಲ್ಲೆಲ್ಲಿ ಓದ್ತಾರೆ ಇವರು, ನನ್ನ ಆಸ್ತಿ ಎಷ್ಟಿದೆ ಇದೆಲ್ಲಾನು ಅವ್ರು ಕೇಳಿದ್ರು ಸರ್. ಅವ್ರು ಎಲ್ಲೆಲ್ಲಿ ಮಾಡಿದ್ರು ಆಸ್ತಿ ನೀವು, ಓಕೆ. ಕ್ಯಾಲ್ಕುಲೇಷನ್ಸ್ ಎಲ್ಲ ಕೇಳಿದ್ರು. ಹ್ಮ್ ಆಮೇಲೆ ಈ ತರ ನಾಗರಾಜ್ 80,000 ಇಸ್ಕೊಂಡು ಅವ್ರು ಯಾರೋ ಕಿಮ್ಸ್ ಆಸ್ಪತ್ರೆ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ಓಕೆ. ಈ ಇದಕ್ಕೋಸ್ಕರ ಅಂತೆಲ್ಲ ಮಾತಾಡ್ತಿದ್ರು. ಹಾ, ಇದೇ ಹಾ. ತರ ಮಾತಾಡ್ಬೇಕಾದ್ರೆ ಹಾ. ಅಮೃತರಾಜ್ ಮೇಲೆ ಯಾಕೆ ನೀವು ದೂರು ಕೊಟ್ಟಿದ್ದೀರಾ, ಹ್ಮ್ ಹ್ಮ್ ಹಾ. ಅಮೃತರಾಜ್ಗೂ ನಿಮ್ಗೆ ಏನ್ ಸಂಬಂಧ ಓಕೆ. ಅಂತ ಹೇಳಿದ್ರು ಸರ್. ಹಾ ಹಾ. ಅಮೃತರಾಜ್ ಮೇಲೆ ನಾನು ಮಾನ್ಯ ಆಯುಕ್ತರಿಗೆ ಹಲವಾರು ಬಾರಿ ದೂರು ಕೊಟ್ಟಿದ್ದೀನಿ. ಹ್ಮ್ ಈತನ KCSR ನಿಯಮಾವಳಿ ಪ್ರಕಾರ ಇವನು ನಾಗರಿಕ ಸೇವೆಗೆ ಅನರ್ಹ, ಇವನು ಹಾ. ಇನ್ಮೇಲೆ ಹಲವಾರು ಕ್ರಿಮಿನಲ್ ಕೇಸ್ಗಳಿದ್ದಾವೆ, ರೋಡಿ ಶೀಟ್ ಓಪನ್ ಮಾಡ್ಕೋತ ನೀವೇ 2012ರಲ್ಲಿ ರೆಕಮೆಂಡೇಶನ್ ಕಳಿಸಿದ್ದೀರಾ. ಹ್ಮ್ ಇವ್ರು ಓಕೆ. ನೌಕರರ ರಮೇಶ್ ಹತ್ರ ಸರ್, ಈಗ ಹಲವಾರು- ಗೊತ್ತಾಯ್ತು, ನನಗೆ ಅರ್ಥ ಆಯ್ತು. ಅಂದ್ರೆ ನಿಮ್ಗೆ ಅವಾಗ ಡೌಟ್ ಬಂತು, ಇದು ಯಾರ ಕೆಲಸ, ಯಾರ ಹೌದು. ಚಿತಾವಣೆ, ಯಾರು ಹುನ್ನಾರ ಅಂತ ಹೇಳಿ. ಹಿಂಗ್ ಬೇರೆ ಬೇರೆ ಹೌದು, ಬಂದು- ಅಲ್ಲ, ಈ ಮುಂಚಿತವಾಗಿ ಈತ ಹಿಂಗೆಲ್ಲ ಹೌದು. ಮಾಡಿರೋದ್ರ ಬಗ್ಗೆ, ಈ ರೀತಿ ನಕಲಿ ಅಧಿಕಾರಿಗಳನ್ನ ಕಳಿಸೋದು, ಧಮಕಿ ಹಾಕೋದು, ಬ್ಲಾಕ್ ಮೇಲ್ ಮಾಡೋದ್ರ ಬಗ್ಗೆ ನಿಮಗೆ ಗಮನಕ್ಕಿತ್ತ? ಸರ್, ನನಗೆ ಬೇರೆ ಬೇರೆ ಅಧಿಕಾರಿ ನೌಕರುಗಳು ಎಲ್ಲರಿಗೂ ವಿಷಯ ಗೊತ್ತಿದೆ. ಬಟ್ ಎರ್ಕೊಂಡು ಸಹ ಯಾರು ಸಹ ಎಲ್ಲೂ ಹೇಳ್ತಾ ಇರಲಿಲ್ಲ, ಯಾರು ಕಂಪ್ಲೇಂಟ್ ಕೊಡ್ತಾ ಯಾರು ಮುಂದಕ್ಕೆ ಬರ್ತಾ ಇರಲಿಲ್ಲ ಸರ್ ಇವರು. ಓಕೆ ಓಕೆ. ಬಟ್ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ನಿಮ್ಮ ಆ ದಕ್ಷತೆಗೆ ಮತ್ತು ಆ ಧೈರ್ಯಕ್ಕೆ ಪವರ್ ಟಿವಿ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಸರ್. Can this brain hack from NASA make you so smart and suddenly talented that people can't ignore you anymore, making them think that you're some kind of a genius? And if you're a student, a working professional, or a creator, you must try this today. Did you know that an ex-NASA neuroscientist has invented a genius sound tech that is now allowing millions worldwide to think, create, and even perform like a genius? And it doesn't matter how average you think you are now, this new breakthrough can soon give you an unfair advantage over others, and you may see yourself performing like top achievers at everything you do. What makes this new breakthrough so life-changing is that it taps into a very powerful process called theta thinking. It's a simple process that is known to remove all mental blocks and neural limitations that are holding you back, finally unleashing that explosive power of your mind whenever you need it. What if now you can easily enter into that hyper-focused flow state where everything feels effortless for you, or tap into ultra-learning that allows you to quickly pick up new skills and future-proof your career? Imagine harnessing the power of clear thinking where you can turn everyday challenges into extraordinary wins. You see, the mind holds the power to rewrite destiny, remove all obstacles and unlock limitless possibilities to live an extraordinary life.